ಒಂದು 4ರಿಂದ 5 ಎಕರೆ 6 ಎಕರೆ ಇರೋಂಥ ಜಮೀನಿಗೆ ನನಗೊಂದು ಸ್ವಂತ ಬೇಕು, ಬಾಡಿಗೆ ಕೊಟ್ಟು ಸಾಕಾಗಿದೆ, ಜಾಸ್ತಿ ದುಡ್ಡು ಕೊಟ್ಟು ತಗೊಳಕ್ಕಾಗಲ್ಲ, ನನ್ನ ಜಮೀನು ನೋಡ್ಕೊಂಡು ಹೋಗ್ಕೊಂಡು ಸಾಕು, ತೀರಾ ದೊಡ್ಡದು ಬೇಡ ತೀರಾ ಚಿಕ್ಕದು ಬೇಡ, ಒಂದು ಮಿನಿಮಮ್ ನನ್ನ ಜೀವನ ಮಾಡ್ಕೊಂಡು ಹೋಗೋ ಸಾಕು ಅನ್ನೋರಿಗೆ ಮಾಡಿದಂಥ ಟ್ರ್ಯಾಕ್ಟ್ರ್ ಇದು. ಯಾಕೆ ಬೇರೆ ಟ್ರ್ಯಾಕ್ಟ್ರ್ ತೊಗೋಬೇಕು ಅನ್ನೋದು ಮೊದಲು ರೈತರು ಯೋಚನೆ ಮಾಡಬೇಕು. ಮಹೇಂದ್ರ ಬಿಟ್ಟು ಬೇರೆದು ಯಾಕೆ ತೊಗೋಬೇಕು ಅನ್ನೋದಕ್ಕೆ ಏನಾದರೂ ಬೆನಿಫಿಟ್ಸ್ ಇರಬೇಕಲ್ವ. ಈಗ ಇದಕ್ಕಿಂತ ಏನಾದರೂ ಲಕ್ಷಾಂತರ ರೂಪಾಯಿ ನಮಗೆ ರೇಟ್ ಕಡಿಮೆ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಇದು ನಿಮಗೆ 28 HP ಟ್ರ್ಯಾಕ್ಟ್ರು ಮತ್ತು 4 ವೀಲ್ ಡ್ರೈವ್ ಬರುತ್ತೆ ಮತ್ತು ಎಕ್ಸ್ಟ್ರಾ ಪವರ್ ಸ್ಟೇರಿಂಗು. ಇದರಲ್ಲಿ ವಿಶೇಷ ಏನಪ್ಪ ಅಂತಂದರೆ ನಿಮಗೆ 3 ವರ್ಷ ವ್ಯಾರಂಟಿ ಇರುತ್ತೆ. ಟ್ರಾನ್ಸ್ಮಿಷನ್ ಆಗಲಿ ಇಂಜಿನ್ ಆಗಲಿ ಪ್ರತಿಯೊಂದು 3 ವರ್ಷ ವಾರಂಟಿ ಇರುತ್ತೆ. ಪ್ಲಸ್ ಇದರಲ್ಲಿ ಏನಪ್ಪ ಸ್ಪೇರ್ಸ್ ಅಂತಂದರೆ ಯಾವುದೇ ಕಂಪೇರ್ ಮಾಡಿಕೊಂಡ್ರೆ ಟ್ರ್ಯಾಕ್ಟ್ರುಗಳಿಗೆ ಸ್ಪೇರ್ಸ್ ಅವೈಲಬಿಲಿಟಿ ಈಸಿಯಾಗಿ ಸಿಗುತ್ತೆ ಇದರಲ್ಲಿ. ಫಾರ್ ಎಕ್ಸಾಂಪಲು ಯಾವತ್ತೊಂದು ದಿನ ರಜಾ ಇರುತ್ತೆ, ನನ್ನ ಟ್ರ್ಯಾಕ್ಟ್ರ್ ಏನೋ ಒಂದಾಯಿತು, ನಾನು ಹೇಳ್ತಾ ಇರೋದು ಆಫ್ಟರ್ 5-6 ಇಯರ್ಸ್, ಏನೋ ಸ್ಮಾಲು, ಶೋರೂಮ್ ಓಪನ್ ಆಗಿಲ್ಲ, ಏನು ಮಾಡೋದು, ಮೆಕ್ಯಾನಿಕ್ಸ್ಗಳಿರಲ್ಲ, ಮೆಕ್ಯಾನಿಕ್ಸ್ ರಿಸೀವ್ ಮಾಡಲ್ಲ, ಏನು ಮಾಡೋದು ಅನ್ನೋ ಅವಶ್ಯಕತೆ ಇಲ್ಲ. ಇವತ್ತು ಪ್ರತಿ ಹಳ್ಳಿಲಿ ಒಬ್ಬ ಮಹೇಂದ್ರ ಟ್ರ್ಯಾಕ್ಟ್ರು ಮೆಕ್ಯಾನಿಕ್ ಇದ್ದಾನೆ. ಪ್ರತಿ ಊರಲ್ಲಿ ಹೋಬಳಿ ವೈಸಲ್ಲಿ ಒಂದು ಸ್ಪೇರ್ಸ್ ಅಂಗಡಿ ಇರುತ್ತಿದೆ. ರೀಸೇಲ್ ವ್ಯಾಲ್ಯೂಲಿ ಬೇರೆ ಕಂಪೇರ್ ಮಾಡಿಕೊಂಡ್ರೆ ನಂಬರ್ 1 ಟ್ರ್ಯಾಕ್ಟ್ರು ಮಹೇಂದ್ರ ಟ್ರ್ಯಾಕ್ಟ್ರು. ಅದರಲ್ಲಿ ಎಸ್ಪೆಷಲಿ ಯುವ ಟೆಕ್ ಪ್ಲಸ್ ಅನ್ನೋದು ಇದು ಅಡಿಕೆಗೋಸ್ಕರ, ತೆಂಗಿಗೋಸ್ಕರ ಮತ್ತು ಜೋಳಕ್ಕೋಸ್ಕರ ಒಂದು 4ರಿಂದ 5 ಎಕರೆ 6 ಎಕರೆ ಇರೋಂಥ ಜಮೀನಿಗೆ ನನಗೊಂದು ಸ್ವಂತ ಬೇಕು, ಬಾಡಿಗೆ ಕೊಟ್ಟು ಸಾಕಾಗಿದೆ, ಜಾಸ್ತಿ ದುಡ್ಡು ಕೊಟ್ಟು ತಗೊಳಕ್ಕಾಗಲ್ಲ, ನನ್ನ ಜಮೀನು ನೋಡ್ಕೊಂಡು ಹೋಗ್ಕೊಂಡು ಸಾಕು, ತೀರಾ ದೊಡ್ಡದು ಬೇಡ ತೀರಾ ಚಿಕ್ಕದು ಬೇಡ, ಒಂದು ಮಿನಿಮಮ್ ನನ್ನ ಜೀವನ ಮಾಡ್ಕೊಂಡು ಹೋಗೋ ಸಾಕು ಅನ್ನೋರಿಗೆ ಮಾಡಿದಂಥ ಟ್ರ್ಯಾಕ್ಟ್ರ್ ಇದು. ಸರ್ ನಮ್ಮಲ್ಲಿ 3 ವೆರೈಟಿ ಟ್ರ್ಯಾಕ್ಟರ್ ಸಿಗುತ್ತೆ. ಒಂದು ಜಿವೋ, ಮಹೇಂದ್ರ ಜಿವೋ, ಮಹೇಂದ್ರ ಯುವೋ, ಮಹೇಂದ್ರ ನೋವೋ. ಈ ಮಹೇಂದ್ರ ಜಿವೋದಲ್ಲಿ 24 HP ಇಂದ 28 HP ಇಂದ HP ವರೆಗೂ ಸಿಗುತ್ತೆ ನಮ್ಮಲ್ಲಿ. ಇದ್ರ ವಿಶೇಷ ಏನಪ್ಪ ಅಂತಂದರೆ 4 ವೀಲ್ ಡ್ರೈವ್, 2 ಸಿಲಿಂಡ್ರ್ ಗಾಡಿ, ಪವರ್ ಸ್ಟೇರಿಂಗು, 3 ವರ್ಷ ವ್ಯಾರಂಟಿ ಸಿಗುತ್ತೆ. ಪ್ಲಸ್ ಇದರಲ್ಲಿ ಏನಪ್ಪ ಅಂತಂದರೆ 2 ಸಿಲಿಂಡ್ರ್ ಗಾಡಿ. ಬನ್ನಿ, ನಮ್ಮಲ್ಲಿ 2 ಸಿಲಿಂಡ್ರ್ ಗಾಡಿ ಸಿಗುತ್ತೆ ನೋಡಿ. ಈ ಬೇರೆ ಕಂಪೇರ್ ಮಾಡಿಕೊಂಡ್ರೆ, ಬೇರೆ ಸಣ್ಣ ಟ್ರ್ಯಾಕ್ಟರ್ಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಈ ಸಿಲಿಂಡ್ರ್ ಡಯಾ ದೊಡ್ಡದಿರುತ್ತೆ. ಆ ಕಂಪೇರ್ ಮಾಡ್ಕೊಂಡಾಗ ಡಯಾ ದೊಡ್ಡದಿದ್ರೆ ಏನು ಪ್ರಯೋಜನ ಆಗುತ್ತೆ ಅಂದರೆ ಪುಲ್ಲಿಂಗ್ ಜಾಸ್ತಿ ಸಿಗುತ್ತೆ, ಅಂದರೆ ಪಿಕಪ್ ಜಾಸ್ತಿ ಸಿಗುತ್ತೆ, ಸೊ ಮೈಲೇಜು ಜಾಸ್ತಿ ಸಿಗುತ್ತೆ. ಸೊ ಇದರಲ್ಲಿ 2 ಸಿಲಿಂಡರ್ ಇರೋದ್ರಿಂದ ಅತ್ಯುತ್ತಮವಾದ ಮೈಲೇಜ್ ಎಲ್ಲ ಸಿಗುತ್ತೆ. ಸರ್ ಇದರಲ್ಲಿ ಬ್ಯಾಟ್ರಿ ಬಂದು ನಿಮಗೆ 12 ವಾಟ್ಸ್ ಇರುತ್ತೆ. ಬಟ್ ಈ ಬ್ಯಾಟ್ರಿ ಏನಪ್ಪ ಅಂತಂದರೆ ಇಟ್ ಡಿಪೆಂಡ್ಸ್ ಆಗ್ತಂತ ಎಕ್ಸೈಡ್ ಬ್ಯಾಟ್ರಿ. ಇದು ಮಹೇಂದ್ರದಂತ ನಾವು ಕೊಡ್ತಿರೋ 3 ವರ್ಷ ವಾರಂಟಿ ಇದು ಅಪ್ಲೈ ಆಗಲ್ಲ. ಈ ಎಕ್ಸೈಡ್ ಬ್ಯಾಟ್ರಿಲಿ ಏನು ವಾರಂಟಿ ಇರುತ್ತೆ, ಈ ಎಕ್ಸೈಡು ಮತ್ತು ಟೈರ್ಗಳು, ಇದು ಆವಾಗ ಕಂಪ್ನಿಗೆ ಸಂಬಂಧಪಟ್ಟಷ್ಟು ವಾರಂಟಿ ಸಿಗುತ್ತೆ. ಕೆಲವ್ರು ಏನು ಹೇಳ್ತಾರೆ ಅಂತಂದರೆ 3 ವರ್ಷ ವಾರಂಟಿ ಕೊಟ್ಟಿದ್ರು, ಆ ಟೈರು ಬಬಲ್ಸ್ ಬಂದಿದೆ ಅಂತಾರೆ. ಬಟ್ ಇದು ಆ ನಂಬಿಕೆಗಳಿಗೆ ಏನಕ್ಕೆ ಆಗ್ತಿದೆ ಅಂತಂದರೆ ಅವ್ರಿಗೆ ಕರೆಕ್ಟಾಗಿ ಗೊತ್ತಿರೋ ಹೇಳಿದ್ರು, ಕೆಲವರು ತಿಳ್ಕೊಂಡಿರಲ್ಲ. ಇದು ಆ ಟೈರಿಗೆ ಸಂಬಂಧಪಟ್ಟಿದ್ದು ಮತ್ತು ಬ್ಯಾಟ್ರಿಗೆ ಸಂಬಂಧಪಟ್ಟಿದ್ದು. ಮತ್ತು ನಮ್ಮಲ್ಲಿ ಡ್ರೈ ಏರ್ ಫಿಲ್ಟ್ರ್ ಬರುತ್ತೆ. ಇದರಲ್ಲಿ ಮೇಂಟೆನೆನ್ಸು ತುಂಬ ಈಸಿ ಇರುತ್ತೆ ನಮಗೆ. ಸೊ ಅದು ಇನ್ಬಿಲ್ಟ್ ಆಗಿರುತ್ತೆ. ಹೊರಗಡೆಲ್ಲ ಡ್ರೈ ಫಿಲ್ಟ್ ಬಂದಾಗ ಧೂಳು ಕೂರೋದು ಇದೆಲ್ಲ ಕೂರೋದು ಸಾಧ್ಯತೆ ಇರುತ್ತೆ ಮಳೆ ಬಿದ್ದಾಗ. ಡ್ರೈ ಏರ್ ಫಿಲ್ಟು ಇನ್ಬಿಲ್ಟ್ ಅಂದರೆ ಒಳಗಡೆ ಫಿಟ್ ಮಾಡಿರ್ತಾರೆ. ಸೊ ಇದಕ್ಕೆ ನೀರು ಬಿದ್ದರೆ ಏನು ತೊಂದರೆ ಇಲ್ಲ, ನೀರು ಬೀಳೋದಲ್ಲ ಆ ಥರ ತುಂಬ ಅವಾಯ್ಡ್ ಆಗುತ್ತೆ. ಮತ್ತು ನಮ್ಮಲ್ಲಿ ಇನ್ನೊಂದೇನಪ್ಪ ಅಂತಂದರೆ ಇಂಜಿನ್ ಆಯಿಲು ಕೇವಲ 4 ಲೀಟ್ರು. ಬೇರೆ ಯಾವುದೇ ಕಂಪೇರ್ ಮಾಡಿಕೊಂಡ್ರು ಇಂಜಿನ್ ಆಯಿಲು ನಮ್ಮಲ್ಲಿ 4 ಲೀಟ್ರ್ ಮಾತ್ರ. ಪ್ರತಿ ಒಂದು ಮೊದಲನೇ ಸರ್ವಿಸು 100 ಗಂಟೆಗಿರುತ್ತೆ, 2ನೇ ಸರ್ವಿಸು 400 ಗಂಟೆ. ಜಿವೋ ಸೆಗ್ಮೆಂಟಿಗೆ ಮಾತ್ರ 28 HP ಕ್ಯಾಟಗರಿ ಟ್ರ್ಯಾಕ್ಟ್ರುಗಳಿಗೆ ಮಾತ್ರ. ಇದು ಡೀಸೆಲ್ ಕೆಪಾಸಿಟಿ ಬಂದು 24 ಲೀಟ್ರು. ಮತ್ತು ಇದು ಹುಕ್ಕೆಗೆಲ್ಲ ಏನಂತ ಅಂದರೆ ಹುಕ್ಕೆಗೆ ತೊಗೊಂಡ್ರೆ ಒಂದು ರೋಟಾವೇಟ್ರ್ ಹಾಕ್ಕೊಳ್ಳೋದಾಗಲಿ, ಒಂದು ಕಲ್ಟಿವೇಟ್ರ್ ಹಾಕ್ಕೊಳ್ಳೋದಾಗಲಿ ತೊಗೊಂಡ್ರೆ 1.5ರಿಂದ 2 ಲೀಟ್ರ್ ತೊಗೊಳುತ್ತೆ. ಇದು ಕಸ್ಟಮರ್ ಫೀಡ್ಬ್ಯಾಕ್ ಹೇಳ್ತಿರೋದು, ಕಸ್ಟಮರ್ ಫೀಡ್ಬ್ಯಾಕ್ ನೋಡಲ್ಲ. ಮತ್ತು ನಮ್ಮಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಬನ್ನಿ ಇಲ್ಲಿ ರಿವರ್ಸ್ ಆಗಲಿ ಮತ್ತು ಹೈಯರ್ ಆಗಲಿ
4 ಗೇರಲ್ಲೇ ರಿವರ್ಸಲ್ಲಿ ಬರುವಂಥ ಕೆಪಾಸಿಟಿ ಇರೋಂಥ ಟ್ರ್ಯಾಕ್ಟ್ರ್ ಇದು ಇದೆ. ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂತಾರೆ, PTO ಪವರ್ ಟೇಕ್ ಆಫ್ ಅಂತ. ಪವರ್ ಟೇಕ್ ಆಫು ಈ ಸೆಗ್ಮೆಂಟಲ್ಲಿ ಮಾತ್ರ ಇದು 540 + 540E ಅಂತಾರೆ, 540 ಪ್ಲಸ್ ಅಂದರೆ 540ಕ್ಕಿಂತ ಜಾಸ್ತಿ ಇರೋಂಥದ್ದು. ಇವೆರಡು ಇದೆ. ನೆಕ್ಸ್ಟು ಗೇರ್ ಸಿಸ್ಟಮು 4 ಗೇರ್ ಸಿಸ್ಟಮ್ ಇದೆ. ಫಸ್ಟು, ಸೆಕೆಂಡು, ಥರ್ಡು, ಫೋರ್ತು. ಇದರಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ರಿವರ್ಸ್ ಗೇರಲ್ಲಿ ನೀವು ಫಸ್ಟಿಂದ 4th ಗೇರ್ ತನಕ ನೀವು ಯೂಸ್ ಮಾಡ್ಕೊಳ್ಳೋಂಥ ಕೆಪಾಸಿಟಿ ಇರೋಂಥ ಟ್ರ್ಯಾಕ್ಟ್ರ್ ಇದು. ಮತ್ತು ಇದರಲ್ಲಿ ಇನ್ನೊಂದು ವಿಶೇಷ ಏನು ಬೇಕಂತಾರೆ, ಅಕಸ್ಮಾತ್ ನನಗೆ 4 ವೀಲ್ ಡ್ರೈವ್ ಬೇಡ, 2 ವೀಲ್ ಡ್ರೈವಲ್ಲಿ ಮಾಡ್ಕೊಳ್ತೀನಿ, ನಾನು ಒಂದು ಆನ್ ರೋಡಲ್ಲಿ ಹೋಗ್ತಾಯಿದ್ದೀನಿ ಅಂತ ಅಂದಾಗ ನೀವು 4 ವೀಲಿಗೆ ಬೇಕಾದ್ರೂ ಹಾಕೋಬೋದು, 2 ವೀಲಿಗೆ ಬೇಕಾದ್ರೂ ಹಾಕೊಬೋದು. ಮತ್ತು ಇದರಲ್ಲಿ ಪವರ್ ಸ್ಟೇರಿಂಗ್ ಬರುತ್ತೆ. ಇದರ ಸ್ಪೀಡ್ ಕೆಪಾಸಿಟಿ 22ರಿಂದ 25 ಇದೆ. ಮತ್ತು ಪವರ್ ಸ್ಟೇರಿಂಗು ಡಿಜಿಟಲ್ ಮೀಟರ್. ಇದು ಲಿಫ್ಟಿಂಗ್ ಕೆಪಾಸಿಟಿ ಬಂದು 2.5 ಟನ್ ಇರುತ್ತೆ. ಲೋಡಿಂಗ್ ಕೆಪಾಸಿಟಿ ಬಂದು 3ರಿಂದ 3.5 ಟನ್ ಕೆಪಾಸಿಟಿ ಇರುವಂಥ ಟ್ರ್ಯಾಕ್ಟರ್ ಇದು. ಆರಾಮ್ಸೆ ಹೇಳ್ಕೋತೀವಿ, 3ರಿಂದ 3.5 ಟನ್ ಹಾಕ್ಬೋದು. ನಾವು 3 ಟನ್ ಹಾಕ್ತೀವಿ, ಕೆಲವರು 3.5-4 ಟನ್ ಎಲ್ಲ ಹಾಕಿರ್ತಾರೆ. ಯಾಕಂದರೆ ಇಂಜಿನ್ ಕೆಪಾಸಿಟಿ ಏನಿರುತ್ತೆ ನಾವು ಹಾಕ್ಕೊಳ್ತೀವಿ. ಎಲ್ಲರೂ ಅಷ್ಟೇ 4 kg ಅಂತ ಹೇಳ್ತಾರೆ, 4.25 kg 5 kg ಆಗಿರುತ್ತೆ. ಅದೇ ರೀತಿ ಇದು 3.5ರಿಂದ 4 ಟನ್ ತನಕ, 3.5 ಟನ್ ತನಕ ಹಾಕೊಬೋದು. ಸರ್ ಇದು ನಿಮಗೆ ಉದ್ದ ಬಂದು ನಿಮಗೆ 7 ಅಡಿ ಬರುತ್ತೆ, ಮತ್ತು ಅಗಲ ಬಂದು